ಹಾಯ್ ಹಲೋ ನಮಸ್ಕಾರ. ಅನು ಇಷ್ಟಾರ್ಥ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನೇ ಬೆಳೆಸಿರುವಂತಹ ವೀಳ್ಯದೆಲೆ ಉಪಯೋಗಿಸ್ಕೊಂಡು ಒಂದು ಡ್ರೈ ಪಾನ್ ಮಾಡ್ತಿದ್ದೀನಿ. ಈ ಥರ ಉಂಡೆ ಉಂಡೆ ಕಟ್ಕೊಂಡ್ರೆ ಡ್ರೈ ಸ್ವೀಟ್ ಥರನೂ ಇರುತ್ತೆ, ಪಾನ್ ಸ್ವೀಟ್ ಥರನೂ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ಮನೇಲೇ ಮಾಡಿರೋದ್ರಿಂದ ತುಂಬ ಹೆಲ್ದಿ ಕೂಡ. ಹೊರಗಡೆ ಸಿಗೋದಕ್ಕಿಂತ ಮನೇಲಿ ಮಾಡ್ಕೊಂಡಿರೋದು ತುಂಬಾ ಟೇಸ್ಟಿಯಾಗಿದೆ. ಇದಕ್ಕೆ ನಾನು ಬಳಸಿರೋದು ಖರ್ಜೂರ ಮತ್ತು ಬೆಟ್ಟದ ನೆಲ್ಲಿಕಾಯಿ, ಗುಲಾಬಿ, ಡ್ರೈ ಕೊಕೊನಟ್ ಪೌಡ್ರು ಮತ್ತು ಅಜ್ವೈನ್, ಸುಣ್ಣ, ವೀಳ್ಯದೆಲೆ, ಬಾದಾಮಿ, ಅಡಿಕೆ, ಜೇನುತುಪ್ಪ, 1 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನಷ್ಟು ಸೋಂಪು ಮತ್ತು ತುಪ್ಪ ಬೇಕು, 1-2 ಸ್ಪೂನಷ್ಟು ತುಪ್ಪ ಬೇಕು. ಇದನ್ನೆಲ್ಲ ಬಳಸ್ಕೊಂಡು ನಾನು ಈ ಡ್ರೈ ಪಾನ್ ಮಾಡಿದ್ದೀನಿ. ಫಸ್ಟು ಸಣ್ಣದಾಗೆ ಹಚ್ಕೋಬೇಕು ವೀಳ್ಯದೆಲೆನೆಲ್ಲ, ಅಂದರೆ ತೊಳೆದು ಚೆನ್ನಾಗಿ ಒರೆಸಿ ಸಣ್ಣದಾಗಿ ಹಚ್ಕೋಬೇಕು. ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಚೆನ್ನಾಗಿ ತೊಳ್ಕೊಂಡು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಇಲ್ಲಿ ಏನೇನು ಉಪಯೋಗಿಸಿದ್ದೀನಿ ಎಲ್ಲ ವಸ್ತುನೂ ನಾನು ಕ್ಲೀನಾಗಿ ತೊಳೆದು ಒಂದು ಡ್ರೈ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡೆ ನಾನು ಬಳಸಿದ್ದೀನಿ. ಹೊರಗಡೆ ಶಾಪ್ನಲ್ಲೆಲ್ಲ ಸಿಗೋದು ನನಗಷ್ಟು ಸಮಾಧಾನ ಇರಲ್ಲ, ಧೂಳು ಎಲ್ಲೆಲ್ಲ ಹಾಕಿರ್ತಾರೋ ಏನೋ, ನೋಡೋಕೆ ಕ್ಲೀನಾಗೇ ಇರುತ್ತೆ. ಈ ರೋಸ್ನೂ ಅಷ್ಟೇ ಒಂದೊಂದೇ ಪೆಟಲ್ಸ್ನ ಬಿಡಿಸ್ಕೊಂಡು ತೊಳೆದು ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನು ಇಲ್ಲ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು 6 ಅಡಿಕೆ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಬಾದಾಮಿ ಒಂದು 12 ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡೆ. ಇದಕ್ಕೇ ನಾನು 1 ಸ್ಪೂನಷ್ಟು ಸೋಂಪು ಹಾಕ್ತೀನಿ, 1-2 ಚಿಟಿಕೆಯಷ್ಟು ಓಂಕಾಳು ಅಂದರೆ ಅಜ್ವೈನ್ ಅಂತಿರಲ್ಲ ಅದು, ಇದು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಅಂದರೆ ಹೊರಗಡೆ ನಾನು ಶಾಪಿಂದ ತಂದಿರೋದು ಡ್ರೈ ಕೊಕೊನಟ್ ಪೌಡರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ, ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದು ಗೋಲ್ಡನ್ ಕಲರ್ ಆದಮೇಲೆ ತೆಗೆದಿಟ್ಕೋಬೇಕು ಒಂದು ಸಪ್ರೇಟ್ ತಟ್ಟೆನಲ್ಲಿ. ಅದೇ ಪ್ಯಾನ್ಗೆ ಹಚ್ಕೊಂಡಿರೋದು ರೋಸಸ್ಸು ಮತ್ತು ಬೆಟ್ಟದ ನೆಲ್ಲಿಕಾಯಿ, 1 ಸ್ಪೂನಷ್ಟು ತುಪ್ಪ, ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ವೀಳ್ಯದೆಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ವೀಳ್ಯದೆಲೆಯಲ್ಲಿರೋ ಹಸಿ ವಾಸನೆ ಹೋಗಬೇಕು ಮತ್ತು ಬೆಟ್ಟದ ನೆಲ್ಲಿಕಾಯಲ್ಲಿರೋ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಅರೋಮ ಬರ್ತಿರುತ್ತೆ ಗಮ್ ಅಂತ. ಆ ಟೈಮಲ್ಲಿ ಖರ್ಜೂರ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ತಕ್ಷಣ 1-2 ಏಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ 1 ನಿಮಿಷ ಇಲ್ಲಾಂದರೆ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ, ಮನೇಲಿ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರು ತಿನ್ಬೋದು. ನಾಲ್ಗೆಲ್ಲ ಕೆಂಪಾಗೋದೇ ಇಲ್ಲ. ನಾನು ಒಂದು ಇಷ್ಟುದ್ದ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಸುಣ್ಣ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇಷ್ಟು ಸುಣ್ಣ ಹಾಕಿದ್ರೂ ಕೂಡ ಒಂದು ಚೂರು ಬಾಯಿ ಕೆಂಪಾಗಲ್ಲ. ಚೆನ್ನಾಗಿ ಫ್ರೈ ಆಗಿರೋದನ್ನ ಒಂದು ತಟ್ಟೆನಲ್ಲಿ ತಣ್ಣಗಾಗೋಕ್ಕೆ ಆರಕ್ಕೆ ಬಿಡಬೇಕು. 5-10 ನಿಮಿಷ ಆದಮೇಲೆ ಅದು ತಣ್ಣಗಾಗಿರುತ್ತೆ. ಈ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ನಾವು ಇದನ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನಾನಿಲ್ಲಿ ತುಪ್ಪ 2-3 ಸ್ಪೂನ್ ಬಳಸಿರೋದ್ರಿಂದ ಅದು ಪೌಡ್ರು ಹಂತಕ್ಕೆ ಬಂದಿರಲಿಲ್ಲ, ಅದು ಉಂಡೆ ಕಟ್ಟೋ ಥರ ಆಗಿತ್ತು. ಪರವಾಗಿಲ್ಲ, ಸಣ್ಣ ಸಣ್ಣ ಉಂಡೆ ಮಾಡಿಟ್ರೆ ಯಾವಾಗ ಬೇಕೋ ಅದ್ರ ಅವಾಗವಾಗ ಒಂದೊಂದು ಉಂಡೆ ಎತ್ಕೊಂಡು ತಿನ್ಬೋದು, ಅಥವಾ ವೀಳ್ಯದೆಲೆ ಮಧ್ಯೆ ಹಾಕ್ಕೊಂಡು ವೀಳ್ಯದೆಲೆ ಎಲ್ಲ ಮಡ್ಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ, ತುಂಬಾ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಇದರಿಂದ. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ಒಂದು 20 ವರ್ಷ ಮೊದಲೇ ಪ್ರತಿಯೊಬ್ಬರು ವೀಳ್ಯದೆಲೆ ತಿಂತಿದ್ರಂತೆ. ಈಗೆಲ್ಲ ಯಾರು ವೀಳ್ಯದೆಲೆ ತಿನ್ನೋದೇ ಇಲ್ಲ. ಈಗ ಏನಾದರೂ ಹೋಟೆಲ್ಗೆ ಹೋದರೆ ಅಲ್ಲಿ ಪಾನ್ ಮಾರ್ತಿದ್ರೆ ಮಾತ್ರ ತೊಗೊಂಡು ತಿಂತೀವಿ. ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರತಿದಿನ ತಿನ್ಬೋದು ಮತ್ತು ಜೀರ್ಣಶಕ್ತಿ ಕೂಡ ಹೆಚ್ಚುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಓಕೆ ಕೊಡಿ. ಥ್ಯಾಂಕ್ ಯು.